ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿರ್ತೀರ, ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಪೋಸ್ಟರ್ಗಳು ಬ್ಯಾನರ್ಗಳು ಹರಿದಾಡ್ತಾ ಇದ್ದಾವೆ. ಇದೇ ಆಗಸ್ಟ್ 5ನೇ ತಾರೀಕು ಬೈಕ್ ಟ್ಯಾಕ್ಸ್ ವಿರುದ್ಧ ಉಗ್ರ ಹೋರಾಟ. ಸಾರಿಗೆ ಸಚಿವರ ಆಫೀಸ್ಗೆ ಮುತ್ತಿಗೆ, ಶಾಂತಿನಗರದಲ್ಲಿರ್ತಕ್ಕಂಥ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಲೇಬೇಕು, ಕರ್ನಾಟಕದಿಂದ ಸಂಪೂರ್ಣವಾಗಿ ತೊಲಗಿಸ್ಬೇಕು, ಇಲ್ಲ ಅಂದರೆ ಕರ್ನಾಟಕ ಬಂದು ಕೂಡ ಮಾಡ್ತೀವಿ ಅಂತ ಸುಮಾರು ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಾವು ಸಂಪೂರ್ಣವಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತೀವಿ. ಯಾವುದೇ ರೀತಿಯಲ್ಲೂ ಬಗ್ಗೋದಿಲ್ಲ. ಯಾಕೆ ಅಂತಂದ್ರೆ 5/8/2026 10 ಗಂಟೆಗೆ ಎಲ್ಲ ಚಾಲಕರನ್ನ ಕರ್ಕೊಂಡು ಸಾರಿಗೆ ಇಲಾಖೆಗೆ ಹೋಗ್ತಾ ಇದೀವಿ. ನಮ್ಮ ಎರಡು ದೊಡ್ಡ ಸಮಸ್ಯೆಗಳು ಏನು ಅಂತಂದ್ರೆ, ಒಂದು ಈ 420 ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ವಿರುದ್ಧ, ಮತ್ತೆ ನೋಡಿದ್ರಲ್ಲ ಸ್ನೇಹಿತರ, ವಿಡಿಯೋ ಇದೆ. ಸುಮಾರು ಸಂಘಟನೆಗಳು ಇದೆ, ಒಂದೇ ಅಲ್ಲ ಸುಮಾರು ಸಂಘಟನೆಗಳು ಕೂಡ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 5ನೇ ತಾರೀಕು ಬೈಕ್ ಟ್ಯಾಕ್ಸಿ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ, ಬಂದ್ ಮಾಡಲೇಬೇಕು ಬೈಕ್ ಟ್ಯಾಕ್ಸಿ, ಹಂಗೆ ಅಂತವ. ಸರಿ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆಯಿಂದ ರಿಕ್ವೆಸ್ಟ್, ನಿಮಗೋಸ್ಕರ ಹೊಸ ಅಪ್ಡೇಟ್ಗಳು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ಏನೇ ಬಂದರೂ ನಾವು ತಿಳಿಸ್ಕೊಡ್ತಾನೆ ಇರ್ತೀವಿ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ವಿಡಿಯೋ ನೋಡ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು, ಬೈಕ್ ಟ್ಯಾಕ್ಸಿ ರೈಡರ್ಸ್, ಡೆಲಿವರಿ ಬಾಯ್ಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಆಗುತ್ತೆ, ಅವರು ಕೂಡ ತಿಳ್ಕೊತಾರೆ ಈ ಒಂದು ಮಾಹಿತಿನ. ಹಾಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಗೊತ್ತಿರೋಗೆ ಕಳೆದ 2 ತಿಂಗಳಿಂದನೂ ಕೂಡ ಒಂದು ಉಗ್ರ ಹೋರಾಟ ನಡೀತು ಬೈಕ್ ಟ್ಯಾಕ್ಸಿ ವಿರುದ್ಧ. ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಆಯಿತು, RTO ಆಫೀಸ್ಗೆ ಮುತ್ತಿಗೆ ಹಾಕಿದ್ರು ಏಕಾಏಕಿ. ಸುಮಾರು ಜನ ಬಂದಿದ್ದರಿಂದ ಅಲ್ಲಿ ನೂಕುನುಗ್ಲಾಗಿ ಬ್ಯಾರಿಕೇಡ್ಗಳೆಲ್ಲ ಕಟ್ಟಾಗಿ ಸುಮಾರು ಜನಕ್ಕೆ ಸಣ್ಣ ಪುಟ್ಟ ಏಟ್ಗಳು ಕೂಡ ಆಯಿತು. ಈಗ ಅದೇ ಥರ ಮತ್ತೆ ಒಂದು ಘಟನೆ ಆಗಬೇಕಾ, ಇಲ್ಲ ಇದೇ ಥರ ಇನ್ನೊಂದು ಸ್ಟ್ರೈಕ್ ದೊಡ್ಡದಾಗಿ ನಡಿಬೇಕಾ, ಏನೂ ಗೊತ್ತಿಲ್ಲ. ಒಟ್ಟಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಒಂದು ಆಟೋ ಸಂಘಟನೆಗಳಾಗಿರ್ಬೋದು, ಕ್ಯಾಬ್ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಒಂದು ಬನ್ನಿ ಇದೇ 5ನೇ ತಾರೀಕು ಸಾರಿಗೆ ಸಚಿವರ ಆಫೀಸ್ಗೆ ಮುತ್ತಿಗೆ ಹಾಕೊಂಡು ಹೋರಾಟ ನಡೆಸೋಣ ಬೈಕ್ ಟ್ಯಾಕ್ಸ್ ವಿರುದ್ಧವಾಗಿ. ನಮಗೇನು ಸಿಗಬೇಕು ಎಲ್ಲ ನ್ಯಾಯ ಸಿಗಲೇಬೇಕು. ಎಷ್ಟು ದಿವಸ ಅಂತ ನಾವು ಕಾಯೋಕ್ಕಾಗತ್ತೆ ರೋಡಲ್ಲಿ? ಎಷ್ಟು ದಿವಸ ಅಂತ ಇವ್ರು ಹೇಳಿದ್ನೇ ಕೇಳ್ಕೊಂಡು ಹೋಗೋಕ್ಕಾಗತ್ತೆ? ವರ್ಷಾನುಗಟ್ಟಲೆ ಆಯಿತು, ಬೈಕ್ ಟ್ಯಾಕ್ಸ್ ಇನ್ನೂ ಬ್ಯಾನ್ ಆಗಿಲ್ಲ, ಎಮ್ಮರವಾಗಿ ಬೆಳೀತಾನೆ ಇದೆ. ಯಾರು ಇದಕ್ಕೆ ತಗೊತಾನೆ ಇಲ್ಲ ರೆಸ್ಪಾನ್ಸಿಬಿಲಿಟಿ. ಸಾರಿಗೆ ಸಚಿವರು ಏನೂ ಹೇಳ್ತಾ ಇಲ್ಲ, ಕೇಸ್ ನಡೀತಾ ಇದೆ ಅಂತಾರೆ ಕೇಳಿದರೆ. ಹಾಗಾಗಿ ಇನ್ನು ಮುಂದೆ ನಾವು ತಾಳ್ಮೆಯಿಂದ ಇರೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋರಾಡಲೇಬೇಕು, ಇದನ್ನು ತೊಲಗಿಸ್ಲೇಬೇಕು. ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕಂದ್ರೆ ನಾವೇ ಆ ಕಡೆ ಇಳಿಬೇಕು ಅಂತ ಇವಾಗ 5ನೇ ತಾರೀಕು ಉಗ್ರ ಹೋರಾಟ ಮಾಡ್ತಾರಂತೆ. ಸಂತೋಷ, ಮಾಡಲಿ, ಇದಕ್ಕೇನು ನಮ್ದು ಅಬ್ಜೆಕ್ಷನ್ ಇಲ್ಲಲ್ವಾ. ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಯಾರು ಬೇಡನಲ್ಲ, ಮಾಡಲಿ. ಯಾಕೆಂದರೆ ಈಗ ಬೈಕ್ ಟ್ಯಾಕ್ಸಿಗೆ ವಿರುದ್ಧವಾಗಿ ಎಲ್ಲಿ ಹೋರಾಟ ಮಾಡಬೇಕು ಅಲ್ಲೇ ಮಾಡಬೇಕು. ನಾನು ಸುಮಾರು ವಿಡಿಯೋದಲ್ಲೇ ಹೇಳ್ತಾ ಇದ್ದೆ, ರಾಜ್ಯ ಸರ್ಕಾರದಿಂದ ಹೋರಾಟ ಮಾಡಿ, RTO ಆಫೀಸ್ಗಳಿಂದ ಹೋರಾಟ ಮಾಡಿಲ್ಲ, ರಾಪಿಡೋ ಕಂಪ್ನಿಗೆ ಹೋಗಿ ಮುತ್ತಿಗೆ ಹಾಕಿ, ಯಾರೂ ಕೇಳಲ್ಲ. ಇದು ನ್ಯಾಯವಾಗಿ ಹೋರಾಟ ನಿಮ್ಮದು. ಅದು ಬಿಟ್ಬಿಟ್ಟು ರೋಡಲ್ಲಿ ಅಮಾಯಕರ ರೈಡರ್ನ ಹಿಡಿದ್ಬಿಟ್ಟು, ನಿನಗೆ ಯಾರೋ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೇಳಿದ್ದು, ವೈಟ್ ಬೋರ್ಡಲ್ಲಿ ಯಾಕೋ ಮಾಡ್ತಾಯಿದ್ಯಾ, ಇದು ಇಲ್ಲೀಗಲ್ಲು, ಇದರಲ್ಲಿ ಆಕ್ಸಿಡೆಂಟ್ ಆದರೂ ವಿಮೆ ಬರುತ್ತಾ, ನೀನು ಮಾಡೋಕ್ಕೆ ಹೇಳಿ ಯಾರು ಹೇಳಿದ್ದು, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಪರ್ಮಿಷನ್ ಲೆಟರ್ ತೋರಿಸು ಅಂತ ಸುಮ್ಮನೆ ಕೆಲವೊಂದಿಷ್ಟು ಜನ ಒಂದು ಗುಂಪು ಕಟ್ಕೊಂಡು ರೈಡರ್ಗಳಿಗೆ ತೊಂದರೆ ಕೊಟ್ಕೊಂಡು ಅವ್ರ ಮನಸ್ಸಲ್ಲಿ ಭಯ ಹುಟ್ಟಿಸಿ ಈ ಥರ ಕಿರಿಕಿರಿ ಉಂಟು ಮಾಡ್ತಾಯಿದ್ರು. ಇದ್ರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ವಿ ಹೊರತು ಇವಾಗ ಮಾಡ್ತಾರಲ್ಲ ಇದ್ರ ವಿರುದ್ಧವಾಗಿ ನಾವೇನು ಮಾತಾಡೋಲ್ಲ. ಯಾಕೆಂದರೆ ಇದು ನ್ಯಾಯವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೇನು ಅನ್ಯಾಯ ಆಗಿದೆ, ಹೋರಾಡಲಿ, ತೊಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ನಮ್ದೇನು ಹೋಗೋ ಗಂಟೇನಿಲ್ಲ ಅಲ್ವಾ. ಅನ್ಯಾಯವಾಗಿ ಸುಮ್ಮನೆ ರೋಡಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಯಾರು ಹಿಡಿದು ತೊಂದರೆ ಕೊಡಬೇಡಿ ಅಂತ ಅದಕ್ಕೋಸ್ಕರ ನಾನು ಸುಮಾರು ವಿಡಿಯೋ ಮಾಡ್ತಾ ಇದ್ದೆ. ಕೆಲವೊಂದಿಷ್ಟು ಜನ ಅದನ್ನೇ ಮಾಡ್ತಾಯಿದ್ರು, ರಿಪೀಟ್ ಮಾಡಿದ್ದೇ ಮಾಡ್ತಾಯಿದ್ರು. ಕಿರಿಕಿರಿ ಮಾಡೋದು, ರೈಡರ್ಗಳಿಗೆ ಬೈಯೋದು, ಕೆಲವೊಂದು ಜಾಗದಲ್ಲಿ ಅದನ್ನೂ ಕೂಡ ಕೊಟ್ಟಾರೆ, ಕೆಟ್ಟ ಪದಗಳು ಯೂಸ್ ಮಾಡೋರು. ಇದೆಲ್ಲ ಮಾಡೋದ್ರಿಂದ ನಾವು ಇದ್ರ ವಿರುದ್ಧ ವಿಡಿಯೋ ಮಾಡ್ತಾ ಇದ್ದೆ ಕಂಪಲ್ಸರಿ. ಅದಕ್ಕೆ ಕೆಲವೊಂದಿಷ್ಟು ಜನ ವಿರೋಧಿಗಳು ಏನೇನೋ ಕಮೆಂಟ್ಸ್ಗಳು ಹಾಕೋರು, ಅದಕ್ಕೆ ಟ್ಯಾಗ್ ಮಾಡಿ ವಿಡಿಯೋ ಮಾಡೋರು. ಏನೋ ಮಾಡ್ಕೊಳ್ಳಿ, ಅವ್ರವ್ರಿಗೆ ಬಿಟ್ಟಿದ್ದು. ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ, ಮಾತಾಡ್ಕೊಳ್ಳಿ. ಆದರೆ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ 5ನೇ ತಾರೀಕು, ನಾಳೆನೇ ಫುಲ್ಲು. ಇನ್ ಕೇಸ್ ಏನಾದ್ರು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಿರೋಧ ಬ್ಯಾನ್ ಆಗಿಲ್ಲ, ಇದ್ರ ವಿರುದ್ಧ ನ್ಯಾಯವಾಗಿ ಬಂದು ನ್ಯಾಯ ಕೊಟ್ಟಿಲ್ಲ ನಮಗೆ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಕಥೆನೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಈಗ ಸ್ವಿಗ್ಗಿ ಝೊಮ್ಯಾಟೋಕ್ಕೂ ಒಂದು ಕುತ್ತು ಬಂದಿದೆ ಆಲ್ರೆಡಿ. ಇದೇ ಆಗಸ್ಟ್ 15ನೇ ತಾರೀಕಿಗೆ ಡೆಡ್ಲೈನ್ ಕೊಟ್ಟಾರೆ ಎಲ್ಲ ಹೋಟೆಲ್ ಮಾಲೀಕರು. ಸ್ವಿಗ್ಗಿ ಝೊಮ್ಯಾಟೋಕ್ಕೆ ನಾವು ಬ್ಯಾನ್ ಮಾಡ್ತೀವಿ, ಇನ್ನು ಯಾವುದೇ ಕಾರಣಕ್ಕೂ ನಾವು ಇವನು ಟೈ ಅಪ್ ಮಾಡ್ಕೊಳಲ್ಲ. ಈ ಕಂಪ್ನಿಗಳಿಗೆ ತುಂಬ ಲಾಸ್ ಆಗಿದೆ. ಕಸ್ಟಮರ್ಗಳಿಗೆ ಬೇಜಾನ್ ಡಿಸ್ಕೌಂಟ್ ಕೊಡ್ತಾನೆ, ಅವ್ರ ಹತ್ರ ಅಮೌಂಟ್ ಜಾಸ್ತಿ ತಗೊತಾರೆ, ನಮಗೆ ಕೊಡಲ್ಲ. ಸುಮಾರು ಏನೇನು ಅವರು ಪ್ರಾಬ್ಲಮ್ ಇದಾವೆ. ಈಗ ಅದಕ್ಕೂ ಒಂದು ಕುತ್ತಿಗೆ ಬಂದುಬಿಟ್ಟಿದೆ ಸ್ವಿಗ್ಗಿ ಝೊಮ್ಯಾಟೋಕ್ಕೂ. ಅವ್ರಿಗೂ ರೈಡರ್ಗಳಿಗೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ, ಡೆಲಿವರಿ ಬಾಯ್ಸ್ ಅದು ಕಷ್ಟಕ್ಕೆ ಬಂದೈತಿ. ಇದರ ಮಧ್ಯೆ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಇದರ ವಿರುದ್ಧ ಹೋರಾಟ ಎಲ್ಲ ಒಟ್ಟೊಟ್ಟಿಗೆ ಬಂದಿದ್ದರಿಂದ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಆದ್ರೂ ಆಗ್ಬೋದು. ಡೆಲಿವರಿ ಬಾಯ್ಸ್ಗಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ
ಲಕ್ಷಾಂತರ ಜನ ಈ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದು. ಬರೀ ಏನು 100, 200 ಇಲ್ಲ 1000 ಲೆಕ್ಕದಲ್ಲಿಲ್ಲ. ಒಂದು ಸ್ವಿಗ್ಗಿ, ಝೊಮ್ಯಾಟೊ, ಒಂದು ಪೋರ್ಟರು, ರ್ಯಾಪಿಡೋ, ಅಂಕಲ್ ಇಂಥವೆಲ್ಲ ತಗೊಂಡ್ರು ಸುಮಾರು ಕಂಪ್ನಿಗಳು. ಎಷ್ಟು ಒಂದು 10 ಲಕ್ಷ ಜನಕ್ಕೂ ಮೇಲಿದ್ದಾರೆ ಬೆಂಗಳೂರಲ್ಲಿ. ಇವೆಲ್ಲ ಒಟ್ಟಿಗೆ ಕೂಡ ಹಾಕೊಂಡ್ರೆ ಡೆಲಿವರಿ ಬಾಯ್ಸ್ 10 ಲಕ್ಷ ಜನಕ್ಕೂ ಏನಾದ್ರು ನಾಳೆ ದಿನ ಏನಾದ್ರು ಕೆಲಸ ಏನಾದ್ರು ಹೋಗೋ ಸಿಚುವೇಶನ್ ಬಂದರೆ ಏನು ಮಾಡಬೇಕು? ಇದಕ್ಕೆಲ್ಲ ಹೊಣೆ ಯಾರಾಗ್ತಾರೆ? ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ. ನೇರ ರಾಜ್ಯ ಸರ್ಕಾರನೇ ಹೊಣೆ, ಬೇರೆ ಯಾರೂ ಅಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಡಿಸಿಷನ್ಗೆ ಬರಲೇಬೇಕಾಗತ್ತೆ. ಈ ಕಂಪ್ನಿಗಳಾಗಿರ್ಬೋದು, ಇಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು, ಏನಾದರೂ ಒಂದು ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿ ಒಂದು ಫೈನಲ್ ಡಿಸಿಷನಿಗೆ ಬಂದರೆ ಮಾತ್ರನೇ ಇಲ್ಲಿ ಎಲ್ಲರೂ ಬದುಕೋಕ್ಕಾಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ಅನ್ನೆಸರಿ ಇಲ್ಲಿ ನಂಬ್ಕೊಂಡಿರ್ತಕ್ಕಂಥ ಅವ್ರ ಫ್ಯಾಮಿಲಿ, ಅವ್ರಿಗೆ ಎಲ್ರಿಗೂ ತೊಂದರೆ. ಆಟೋ ಡ್ರೈವರ್ಸ್ಗೂ ತೊಂದರೆ ಆಗ್ತಾ ಇದೆ, ಕ್ಯಾಬರ್ಗೂ ತೊಂದರೆ ಆಗ್ತಾ ಇದೆ, ಇತ್ತ ಡೆಲಿವರಿ ಬಾಯ್ಸ್ಗೆ, ಬೈಕ್ ಟೆಸ್ಟ್ ರೈಡರ್ಸ್ಗೆ, ಎಲ್ರಿಗೂ ತೊಂದರೆ. ಯಾರು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾರೋ ಮಾಡಿರ್ತಕ್ಕಂಥ ಒಬ್ಬರು ಮಿಸ್ಟೇಕಿಂದ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಆದಷ್ಟು ಬೇಗ ಇದಕ್ಕೊಂದು ಫೈನಲ್ ಡಿಸಿಷನ್ ಅಂತ ತರಲೇಬೇಕು. ಸುಪ್ರೀಂ ಕೋರ್ಟ್ಗೆ ಒತ್ತಡ ಹಾಕಲೇಬೇಕು. ಏನೇ ಆಗಲಿ ಬೈಕ್ ಟ್ಯಾಕ್ಸಿ ಒಂದು ಫೈನಲ್ ಡಿಸೈಡ್ ಬೇಗ ಆದಷ್ಟು ಕ್ಲಿಯರ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಇದ್ರ ವಿರುದ್ಧ ತುಂಬ ಹೋರಾಟ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡವಾ, ಇದಕ್ಕೇನಾದ್ರು ಒಂದು ಪಾಲಿಸಿ ತರ್ತೀರಾ? ಆದಷ್ಟು ಬೇಗ ಈ ಕೇಸ್ನ ಕ್ಲಿಯರ್ ಮಾಡಿಕೊಡಿ. ಆನಂತರ ನಾವು ನೆಕ್ಸ್ಟ್ ಏನೋ ಕಂಟಿನ್ಯೂ ಮಾಡ್ತೀವಿ. ಮಾಡಬೇಕಾ ಬೇಡವಾ, ಇದಕ್ಕೇನು ಪಾಲಿಸಿ ತರಬೇಕು ಅಂತವ. ಇಲ್ಲಾಂದರೆ ಪ್ರತಿನಿತ್ಯ ಕಿರಿಕಿರಿ ನಡೀತಾನೆ ಇರುತ್ತೆ. ಜಗಳ, ಜಂಜಾಟಗಳು, ಸ್ಟ್ರೈಕು, ಮುಷ್ಕರ, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಎಷ್ಟು ದಿವಸ ಮಾಡೋಕ್ಕಾಗತ್ತೆ ಕೆಲಸ ಕಾರ್ಯಗಳು ಬಿಟ್ಟು, ಅಲ್ವಾ? ಹಂಗಾಗಿ ಆದಷ್ಟು ಬೇಗ ಇದಕ್ಕೆ ಸುಪ್ರೀಂ ಕೋರ್ಟು ಬೇಗ ಒಂದು ಡಿಸಿಷನ್ ಫೈನಲ್ ಆಗಿ ತಂದ್ರೆ ಮಾತ್ರನೇ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದು. ಮಹಾರಾಷ್ಟ್ರ ಸರ್ಕಾರ ಎಷ್ಟು ಬೇಗ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡೋಕ್ಕಾಯ್ತು ಕೇಸ್ನ, ಗೊತ್ತಿರ್ಬೇಕು ಎಲ್ರಿಗೂ. ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಆಯಿತು, ಬ್ಯಾನ್ ಆಗಿ 2 ತಿಂಗಳಲ್ಲಿ ಅದಕ್ಕೆ ಏನೊಂದು ಪಾಲಿಸಿ ತರಬೇಕು ತಂದು ಬೈಕ್ ಟ್ಯಾಕ್ಸಿ ಇದೇ ಆಗಸ್ಟ್ 1ನೇ ತಾರೀಕಿಂದವ ಲೀಗಲ್ಲಾಗಿ ರನ್ ಆಗ್ತಾಯಿದೆ. ಇದೇ ಥರ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾಯಿದೆ ರಾಜ್ಯ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಬೇಗನೆ ಇದಕ್ಕೆ ಒಂದು ಸುಪ್ರೀಂ ಕೋರ್ಟ್ಗೆ ಪ್ರೆಸರ್ ಹಾಕಿ ಬೈಕ್ ಟ್ಯಾಕ್ಸಿಗೆ ಒಂದು ಫೈನಲ್ ಡಿಸೈಡ್ ಮಾಡಿ ಒಂದು ಏನಿದೆ ಒಂದು ಪಾಲಿಸಿನ ತಂದು ಕೊಟ್ಬಿಟ್ರೆ ಮಹಾರಾಷ್ಟ್ರ ಥರನ ಇಲ್ಲೂ ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. 5ರಿಂದ 6 ಲಕ್ಷ ಇರ್ತಕ್ಕಂಥ ಜನ ಒಂದೇ ಸರಿ 2 ಲಕ್ಷಕ್ಕೆ ಬರ್ತಾರೆ. ಮಿಕ್ದರೆಲ್ಲ ಗಂಟು ಮುಟ್ಟೆ ಕೊಟ್ಕೊಂಡು ಅವ್ರ ಊರಿಗೆ ಹೋಗ್ಲಿ, ಯಾರು ಬೇಡ ಅಂದಿಲ್ಲ. ಎಲ್ಲಿಂದೆಲ್ಲ ಬಂದು ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಂಡು ಕನ್ನಡದವ್ರಿಗೆ ಕೆಲಸ ಇಲ್ದಂಗೆ ಆಗೋಗಿದೆ. ಹಂಗಾಗಿ ಇದೆಲ್ಲ ಒಂದು ಪಾಲಿಸಿ ತಂದು ಕರ್ನಾಟಕದವ್ರು ಮಾತ್ರನೇ ಇಲ್ಲಿ ಮಾಡಬೇಕು ಡೆಲಿವರಿ ಫೀಲ್ಡಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಅಂತ ಒಂದು ರೂಲ್ಸ್ ತಂದು ಇಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಕೆಲಸ ಕೊಡಲಿ. ಎಲ್ಲ ಹೊರಟೋಗ್ತಾರೆ. ಆನಂತರ ಯಾವ ಕಿತ್ತಾಟ ಜಂಜಾಟ ಏನೂ ಇರಲ್ಲ, ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಇಲ್ಲಿ ಅನ್ಯ ಭಾಷಿಗರು ಬಂದು ವಲಸಿಗರು ಇಲ್ಲಿ ಜಾಸ್ತಿ ತುಂಬಿಕೊಂಡಿರೋದ್ರಿಂದ ಇವತ್ತು ಕನ್ನಡದವರಿಗೆ ಕೆಲಸ ಇಲ್ಲ. ಇವತ್ತು ಕನ್ನಡದವರೇ ಕಿತ್ಲಾಡ್ಕೊಂಡು ಜೀವನ ಮಾಡ್ತಾರೆ ಆಗೋಗ್ಬಿಟ್ಟಿದೆ. ಇವತ್ತು ಇಲ್ಲಿಂದ ಬಂದಿರೋ ಇವತ್ತು ಆರಾಮ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಾವು ಕನ್ನಡದವರು ಎಲ್ಲ ಕಿತ್ತಾಡ್ತಿದ್ದೀವಿ ಇವತ್ತು. ಬೈಕ್ ಟ್ಯಾಕ್ಸಿ, ಆಟೋ, ಕ್ಯಾಬ್ ಅವರು ಈ ಥರ ಆಗೋಗಿದೆ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರನೇ ಆಗಿರುತ್ತೆ, ಬೇರೆ ಯಾರೂ ಅಲ್ಲ. ಎಲ್ಲರೂ ಜೀವನ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಆದರೆ ಅದಕ್ಕೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬೇಕಾಗಿತ್ತು, ರಾಜ್ಯ ಸರ್ಕಾರ ತಂದಿಲ್ಲ. ಸುಮಾರು ವರ್ಷದಿಂದ ನೆಗ್ಲಿಜೆನ್ಸಿ ಮಾಡಿ ಇನ್ನೇನು 1 ವರ್ಷ ತಳ್ಳಿಬಿಟ್ರೆ ನಮ್ಮ ಸರ್ಕಾರನೇ ಮುಗಿದೋಗ್ಬಿಡುತ್ತೆ. ಆಮೇಲೆ ಏನೋ ಮಾಡ್ಕೊಳ್ಳಿ ಇನ್ನೂ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೋ ಏನೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಇನ್ನೂ 1-1.5 ವರ್ಷ ಆದರೆ ಇನ್ನೂ ತುಂಬಾ ಇದೆ. ಅಲ್ಲಿ ಗಂಟನಾರ ನೆಮ್ಮದಿಯಾಗಿ ಕೆಲಸ ಮಾಡಬೇಕಲ್ವಾ? ಎಷ್ಟು ದಿವಸ ಹಿಂಗೆ ಕಿತ್ತಾಡ್ಕೊಂಡಿರೋಕ್ಕಾಗುತ್ತೆ ರೋಡಲ್ಲಿ. ಅದಕ್ಕೋಸ್ಕರ ಇದಕ್ಕೆ ಬೈಕ್ ಟ್ಯಾಕ್ಸಿಗೆ ಒಂದು ಫೈನಲ್ ಡಿಸೈಡ್ ತರಲೇಬೇಕು. ಸುಪ್ರೀಂ ಕೋರ್ಟಿಂದ ಒಂದು ಏನಿದೆ ಯಾವ್ದಾರು ಒಂದು ಇಯರಿಂಗ್ ಡೇಟು ಕೊಟ್ಟೇ ಇಲ್ಲ. 3 ತಿಂಗಳ ಮೇಲೆ ಆಯ್ತು, ಯಾವ ಇಯರಿಂಗ್ ಡೇಟು ಇಲ್ಲ, ಏನು ಡಿಸ್ಕಷನ್ ನಡೆದಿಲ್ಲ ಬೈಕ್ ಟ್ಯಾಕ್ಸಿ ಆಗಿ ನಮ್ಮ ಕರ್ನಾಟಕದ್ದು. ಹಾಗೆ ಆದಷ್ಟು ಬೇಗ ಇದೊಂದು ಕ್ಲಿಯರ್ ಮಾಡಬೇಕು. ಕರ್ನಾಟಕಕ್ಕೆ ಒಂದು ಬೈಕ್ ಟ್ಯಾಕ್ಸಿನ ಒಂದು ಮುಕ್ತಿ ಮಾಡಬೇಕೋ ಇಲ್ಲ ಬೇಡವೋ, ಏನೋ ಒಂದು ಬರಲಿ. ಡೆಲಿವರಿ ಫೀಲ್ಡ್ದು ಆಗಿರ್ಬೋದು, ಸ್ವಿಗ್ಗಿ ಝೊಮ್ಯಾಟೊ, ಅದಕ್ಕೇನು ಪಾಲಿಸಿ ಬರುತ್ತಾ? ಬ್ಯಾನ್ ಅಂತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲೂ ಬ್ಯಾನ್ ಆಗಿಲ್ಲ ಬೈಕ್ ಟ್ಯಾಕ್ಸಿ. ಇವತ್ತರೆಗೂ ಯಾವ ಒಂದು ಸ್ಟೇಟಲ್ಲೂ ಬ್ಯಾನ್ ಆಗಿಲ್ಲ. ಬೈಕ್ ಟ್ಯಾಕ್ಸಿ ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಾ ಇದೆ. ಕೆಲವೊಂದು ಸ್ಟೇಟಲ್ಲಿ ಕೇಸ್ ನಡೀತಾ ಇದೆ, ಕೆಲವೊಂದು ಸ್ಟೇಟಲ್ಲಿ ಕೇಸ್ ಎಲ್ಲ ಕಂಪ್ಲೀಟ್ ಆಗಿ ಲೀಗಲಾಗಿ ನಡೀತಾ ಇದೆ. ಕೆಲವೊಂದು ಸ್ಟೇಟಲ್ಲಿ ಕೇಸು ಇಲ್ಲ, ಏನೂ ಇಲ್ಲ, ರಾಜಪ್ರಶ್ವಾಗಿ ಆರಾಮಾಗಿ ನೆಮ್ಮದಿಯಾಗಿ ಡ್ಯೂಟಿ ಮಾಡಿದ್ರೆ ಯಾರು ಹೇಳೋರು ಇಲ್ಲ, ಕೇಳೋರಿಲ್ಲ, ಆ ಥರ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಇತ್ತು ಸುಮಾರು ದಿವಸದಿಂದ. ಬಟ್ ಇತ್ತೀಚೆಗೆ ಜನ ಜಾಸ್ತಿ ಆದರೂ ಬೈಕ್ ಟ್ಯಾಕ್ಸಿ ಮಾಡೋರ ಸಂಖ್ಯೆ, ಹಂಗಾಗಿ ಕಿರಿಕಿರಿ ಜಾಸ್ತಿ ಆಗ್ತದೆ ಹೊರತು ಬೇರೆ ಇನ್ನೇನು ರೀಸನ್ ಇಲ್ಲ. ಇದರಿಂದ ಆಟೋಗಳಿಗೆ, ಕ್ಯಾಬ್ ಅವರಿಗೆ ಬಾಡಿಗೆ ಬರ್ತಾ ಇಲ್ಲ, ಇವರೇ ಎಲ್ಲ ಬಾಡಿಗೆ ಹೊಡಿತಿದ್ದಾರೆ ಅಂತ ಆಟೋ ಡ್ರೈವರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳ್ತಾರೆ, ಇಲ್ಲ ನಾವು ಬರೋದೇ ಸಿಂಗಲ್ ಪ್ಯಾಸೆಂಜರ್, ನಮ್ಮ ಬೈಕಲ್ಲಿ ನಾವೇನು 2-3 ಜನ ಕರ್ಕೊಂಡು ಹೋಗ್ತೀವ, ನಮಗೆ ಬರೋ ಬಾಡಿಗೆ ನಾವು ಮಾಡ್ತೀವಿ, ಅವ್ರಿಗೆ ಬರೋ ಬಾಡಿಗೆ ಅವ್ರು ಮಾಡಿದ್ರೆ ಅವ್ರಿಗೂ ಸಂಪಾದನೆ ಆಗುತ್ತೆ, ಸುಮ್ಮನೆ ಕಿರಿಕ್ ಮಾಡ್ತಾರೆ ನಮಗೆ ಅಂತ ಇನ್ನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೇಳ್ತಾರೆ. ಇಲ್ಲಿ ಎಲ್ಲ ಆಟೋ ಡ್ರೈವರ್ಸೂ ಬೈಕ್ ಟ್ಯಾಕ್ಸಿ ಕಿರಿಕ್ ಮಾಡ್ತಾ ಇಲ್ಲ. ಯಾರೋ ಒಂದಿಷ್ಟು ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, 100ಕ್ಕೆ ಯಾರೋ ಒಂದು 10-20% ಈ ಥರ ಸುಮ್ಮನೆ ಅನ್ನೆಸರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಿರಿಕ್ ಮಾಡ್ತಾರೆ ರೋಡಲ್ಲಿ. ಇನ್ನು ಮಿಕ್ತಾರೆಲ್ಲ ಅವ್ರ ಪಾಡಿಗೆ ಅವರು ನಮ್ಮ ಕೆಲಸ ಆಯಿತು ನಾವಾಯ್ತು ಅಂತ ಮಾಡ್ಕೊಂಡು ಹೋಗೋರು 80% ಜನ ಇದ್ದಾರೆ. ಪಕ್ಕದಲ್ಲೇ ನೀವು ಬೈಕ್ ಟ್ಯಾಕ್ಸಿ ರೈಡರ್ ಬಂದು ಆಟೋ ಪಕ್ಕನೇ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೋದ್ರೂ ಅವ್ರು ಕೇಳಲ್ಲ. ಅವ್ರ ಡ್ಯೂಟಿ ಅವ್ರದ್ದು, ನಮ್ಮ ಡ್ಯೂಟಿ ನಮ್ಮದು, ನಮಗೆ ಯಾಕೆ ಬಿಡಪ್ಪ ಊರು ಉಸಾಬರಿ ಅಂತವ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೆಮ್ಮದಿಯಾಗಿ. ಯಾರೋ ಒಂದಿಷ್ಟು ಜನ ಈ ಥರ ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡು ತೊಂದರೆ ಕೊಟ್ಕೊಂಡು ಹೋಗ್ತಾರೆ.
ಹಾಗಾಗಿ ಅದಕ್ಕೆ ಇವೆಲ್ಲ ನಡಿಬಾರ್ದು. ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು ಅಂದರೆ ಬೈಕ್ ಟ್ಯಾಕ್ಸಿ ಕೇಸು ಕ್ಲಿಯರ್ ಆಗಬೇಕು. ಎಲ್ಲಿ ಗಂಟ ಕೇಸ್ ಕ್ಲಿಯರ್ ಆಗಲ್ಲೋ ಅಲ್ಲಿ ಗಂಟ ಈ ಕಿರಿಕು ಕ್ಲಿಯರ್ ಆಗಲ್ಲ. ಇದೇ ಥರ ಇರುತ್ತೆ ಪದೇ ಪದೇ. ಆಗ ಈಗ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಾರಿಗೆ ಸಚಿವರ RTO ಆಫೀಸಿಗೆ ಮುತ್ತಿಗೆ ಹಾಕಿದ ನಂತರ ಇಲ್ಲಿದೇನಾದ್ರು ಒಂದು ಫೈನಲ್ ಆಗಿ ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ಕೈಲಂತೂ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕೆ. ಕೇಸ್ ಇಲ್ಲಿ ನಡೀತಾ ಇದ್ರೆ ಏನೋ ಮಾಡ್ಬೋದಾಯ್ತು. ಇದೀಗ ಸುಪ್ರೀಂ ಕೋರ್ಟಿಗೆ ಇವರೇ ಹಾಕಿರೋದ್ರಿಂದ ಸುಪ್ರೀಂ ಕೋರ್ಟೇ ಫೈನಲ್ ಆಗಿ ಡಿಸೈಡ್ ಮಾಡಬೇಕು. ಏನು ಲಾಯರ್ ಇಟ್ಟು ವಾದ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಬೇಡ ನಮಗೆ ಅಂತ. ಬಟ್ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡಿರ್ತಾರಲ್ಲ, ನಮಗೂ ಬೈಕ್ ಟ್ಯಾಕ್ಸಿ ಬೇಕು, ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾ ಇದರಲ್ಲಿ, ಇದರಿಂದ ಅವ್ರ ಫ್ಯಾಮಿಲಿ ಜೀವನ ನಡೆಸ್ತಾ ಇದೆ, ಏಕಾಏಕಿ ಬ್ಯಾನ್ ಮಾಡಿದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೇನು ಪಾಲಿಸಿ ತರಬೇಕಂತ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪಾಲಿಸಿ ರೂಪುರೇಷೆಗಳನ್ನ ಕೊಡಿ. ಅವ್ರು ತಗೊಂಡು ಬಂದು ಬೈಕ್ ಟ್ಯಾಕ್ಸಿ ರನ್ ಮಾಡಲಿ. ಎಲ್ಲ ಸ್ಟೇಟಲ್ಲಿ ರನ್ ಆಗ್ತಾಯಿದೆ, ಇಲ್ಲಿ ಯಾಕೆ ಬೇಡ ಅಂತಾರೆ. ಅದಕ್ಕೂ ಅದ್ರ ಪರವಾಗಿ ವಾದ ಮಾಡೋರು ಬೇಜಾನ್ ಜನ ಇದ್ದಾರೆ. ಹಾಗಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ ಭಯ ಪಡ್ತಕ್ಕಂಥ ನೆಸೆಸಿಟಿ ಏನಿಲ್ಲ. ಬ್ಯಾನ್ ಅಂತೂ ಆಗಲ್ಲ. ಅದಕ್ಕೇನೊಂದು ಲೀಗಲ್ಲಾಗಿ ಪರ್ಮಿಷನ್ ಬರುತ್ತೆ. ಬಂದರೆ ಪಾಲಿಸಿನ ರಚನೆ ಕೊಂಡಾಗ ನೀವು ಮಾಡಬೇಕಾಗತ್ತೆ. ಆ ಪಾಲಿಸಿನ ಏನೇನು ರೂಲ್ಸ್ ಇದೆ ಅದು ಫಾಲೋ ಮಾಡ್ಕೊಂಡು ಅಷ್ಟೇ. ಆನಂತರ ಜನಸಂಖ್ಯೆ ಕಮ್ಮಿ ಆಗ್ತಾರೆ ಅಷ್ಟೇ, ಬಿಟ್ಟರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಹಾಗಾಗಿ ನಾಳೆ ಸ್ಟ್ರೈಕ್ ಇದೆ ಬೈಕ್ ಟ್ಯಾಕ್ಸಿ ಇವ್ರ ವಿರುದ್ಧವಾಗಿ. ಬೈಕ್ ಟ್ಯಾಕ್ಸಿ RTO ಆಫೀಸರ್ ಏನಾದ್ರು ಬ್ಯಾನ್ ಮಾಡಿಲ್ಲ ಅಂದರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನ ಸೇರ್ತಾರೋ, ಎಷ್ಟು ಮಟ್ಟಿಗೆ ಸ್ಟ್ರೈಕ್ ಸಕ್ಸಸ್ ಆಗುತ್ತೆ ಏನೋ ಅದಂತೂ ನಮಗೆ ಗೊತ್ತಿಲ್ಲ. ಕಳೆದ ಬಾರಿ ಕೂಡ ಏನೂ ಸಕ್ಸಸ್ ಆಗಿಲ್ಲ. ಕಿರಿಕು ಗಲಾಟೆ ಗದ್ದಲ ಆಗೋಯ್ತು, ಏಟಾಯಿತು, ವಾಪಸ್ ಹೋದರು. ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು. ಆಲ್ರೆಡಿ ಒಂದು ವಾರದಿಂದ ಮುನ್ನೆಚ್ಚರಿಕೆಗೆ ಕ್ರಮವಾಗಿ ಎಲ್ಲ ಪೊಲೀಸ್ನವರು ಕೈಗೊಂಡಿರ್ತಾರೆ ಕ್ರಮಗಳನ್ನ. ಹೆಚ್ಚುವರಿ ಪೊಲೀಸ್ನ ಆಯುಕ್ತ ಮಾಡ್ಕೊಂಡು. ಯಾಕೆಂದರೆ ಒಂದು ವಾರದಿಂದ ಇವರೆಲ್ಲ ಪೋಸ್ಟರ್ಗಳನ್ನ ಹಾಕೊಂಡಿದ್ದಾರಲ್ಲ, ಸ್ಟ್ರೈಕ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂದಾಗ ಏನಾದ್ರು ಗಲಾಟೆ ಆದರೂ ಆಗ್ಬೋದು ಅಂತ ಹೆಚ್ಚುವರಿ ಪೊಲೀಸ್ನ ಆಯುಕ್ತರನ್ನ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರ ಪ್ರೊಟೆಕ್ಷನ್ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗದಂಗೆ ನೋಡ್ಕೊತಾರೆ. ಹಂಗಾಗಿ ಏನೇ ಹೋರಾಟ ಇದ್ರೂ ಮಾಡಲಿ, ನ್ಯಾಯವಾಗಿ ಹೋರಾಟ ಮಾಡಲಿ, ಯಾರು ಏನು ಕೇಳಲ್ಲ. ಅದು ಬಿಟ್ಬಿಟ್ಟು ರೋಡಲ್ಲೆಲ್ಲ ಇಟ್ಕೊಂಡು ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ ನಮ್ಮದು ವಾದ, ಇನ್ನೇನಿಲ್ಲ. ಹಾಗೆ ಇನ್ನೂ ಒಂದಿನ ಟೈಮ್ ಇದೆ, ಕಾದು ನೋಡೋಣ. ನಾಳೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸಂಜೆ ಒಳಗಡೆ. ಅದಾದ ನಂತರ ಮತ್ತೆ ಕೂಡ ಒಂದು ವಿಡಿಯೋ ಮಾಡಿಬಿಡ್ತೀನಿ. ಬೈಕ್ ಟ್ಯಾಕ್ಸಿ ಪರವಾಗಿ ಬಂತ, ವಿರೋಧವಾಗಿ ಬಂತ, ಏನು ಪ್ರಾಬ್ಲಮ್ ಆಯ್ತು ಅಂತವ ಅದನ್ನು ಕೂಡ ತಿಳಿಸ್ತೀನಿ ನಮ್ಮೆಲ್ಲ ಆಡಿಯನ್ಸ್ಗೆ. ಪ್ರತಿನಿತ್ಯ ನಾವು ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ಡೆಲಿವರಿ ಫೀಲ್ಡ್ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ಗಳು ಬಂದರೂ ಮಾಹಿತಿನ ನಿಮಗೋಸ್ಕರ ಕಲೆಕ್ಟ್ ಮಾಡಿ ಪ್ರತಿಯೊಂದು ದಿನವೂ ಆಗ್ತಾ ಇರ್ತೀವಿ ವಿಡಿಯೋ. ಒಂದು ದಿನನೂ ವಿಡಿಯೋ ಮಿಸ್ ಆಗಲ್ಲ. ವರ್ಷದ 365 ದಿನ ವಿಡಿಯೋ ಬರುತ್ತೆ, ತಿಂಗಳಲ್ಲಿ 30 ದಿನನೂ ವಿಡಿಯೋ ಬರುತ್ತೆ. ಪ್ರತಿಯೊಂದೂ ಬೈಕ್ ಟ್ಯಾಕ್ಸಿದ ಅಪ್ಡೇಟ್ ಎಲ್ಲ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಯಾರಿಗೆಲ್ಲ ಏನೇ ಡೌಟ್ ಇದ್ರೂ ಸರ್ಚ್ ಮಾಡಿ ಎಲ್ಲ ಥರ ವಿಡಿಯೋ ನಾನು ಮಾಡಾಕಿರ್ತೀನಿ. ಡೆಲಿವರಿ ಬಿಲ್ಡಲ್ಲಿ ಯಾವ ಥರ ಬೈಕ್ ಟ್ಯಾಕ್ಸಿ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಆರ್ಡ್ರ್ ಬರುತ್ತೆ, ಹಂಗೆ ಎಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸ್ತಾ ಇರ್ತೀನಿ ನಿಮಗೋಸ್ಕರ. ಸದ್ಯಕ್ಕಂತೂ ಎಲ್ಲರಿಗೂ ಗೊತ್ತಿರೋಗೆ ಆರ್ಡ್ರ್ ಅಂತ ಫುಲ್ ಸ್ಟಾಪ್ ಆಗಿದೆ. ಆಷಾಢ ಮಾಸನೋ ಇಲ್ಲ ಆರ್ಡ್ರೇ ಕಮ್ಮಿ ಆಯಿತೋ ಏನು ಅಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಕಾದು ನೋಡೋಣ. ಇನ್ನೊಂದು 10 days 15 days ಆಷಾಢ ಮುಗಿಯುತ್ತೆ, ಶ್ರಾವಣ ಬರುತ್ತೆ. ಆನಂತರ ಏನಾರ ಆರ್ಡ್ರ್ ಇನ್ಕ್ರೀಸ್ ಆಗುತ್ತಾ ಗೊತ್ತಿಲ್ಲ. ಮಳೆ ಬೇರೆ ಇಲ್ಲ, ಹಂಗಾಗಿ ಆರ್ಡ್ರು ಸುಮಾರು ಕಮ್ಮಿ ಆಗಿದೆ. ಇನ್ನೊಂದು 2 week ಕಳೆದ್ರೆ ಆರ್ಡ್ರ್ ಪಿಕಪ್ ಆಗ್ಬೋದು. ಕಾದು ನೋಡೋಣ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.